ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಮರಳಿ ಎಂಎಸ್ ಗ್ರಾಮೀಣ ಪೊಲಿಟಿಕಲ್ ಕಾಲೇಜ್ ವತಿಯಿಂದ ಸಂಸ್ಥಾಪಕರ ದಿನಾಚರಣೆ ಹಾಗೂ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ತಾಲೂಕಿನ ಮರಳಿಯಲ್ಲಿ ಎಂಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಪೊಲಿಟಿಕಲ್ ಕಾಲೇಜ್ ವತಿಯಿಂದ ಸಂಸ್ಥೆ ಅಧ್ಯಕ್ಷರಾದ ಶಿಕ್ಷಣ ಪ್ರೇಮಿಗಳ ಸಮಾಜ ಸೇವಕರಾದ ಎಂ ಸಿದ್ದರಾಮಯ್ಯ ಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ 71ನೇ ವರ್ಷಕ್ಕೆ ಕಾಲಿಟ್ಟು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿದರು. ಇದೇ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ಇದೇ ಸಂಡೂರು ಉಪ ವಿಭಾಗದ PWD ಇಲಾಖೆಯ ಸಹಾಯಕ ಅಭಿಯಂತರಾಗಿ ಕೆಲಸ ನಿರ್ವಹಿಸುತ್ತಿರುವ ದೇವರಾಜ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಹೊಸಪೇಟೆಯ ಉಪವಿಭಾಗದ ಜೂನಿಯರ್ ಇಂಜಿನಿಯರ್ ಸತೀಶ್ ಇದೇ ಕಾಲೇಜಿನಲ್ಲಿ ಓದಿ ಹೆಸರು ಮಾಡಿದವರು. ಕಾಲೇಜಿನ BED ಪ್ರಾಂಶುಪಾಲರಾದ ಹುಸೇನ್ ಪೀರ್, ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶಿಲ್ಪಾ ಬಿರಾದಾರ್, ಸಮೂಹ ಶಿಕ್ಷಣ ಸಂಸ್ಥೆ ಆಡಳಿತ ಸದಸ್ಯರುಗಳಾದ ವೀಣಾಶ್ರೀ ವಿರೂಪಾಕ್ಷಯ್ಯ ಸ್ವಾಮಿ, ಸಂಸ್ಥೆಯ ಸದಸ್ಯರಾದ ಸ್ವಾತಿ ಬಸವರಾಜ ಸ್ವಾಮಿ, ಉಪನ್ಯಾಸಕರಾಗಿ ಶರಣಬಸವರಾಜ್ ಶರಣು MD, ವಿದ್ಯಾರ್ಥಿ ದರ್ಶನ್ ಸೋಮನಾಥ್, ಎಂಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ HM ಪಾರ್ವತಿ ಸಿದ್ದರಾಮಯ್ಯ ಸ್ವಾಮಿ, ಸಂಸ್ಥೆಯ PUC ಪದವಿ ಕಾಲೇಜ್ ಪ್ರಾಂಶುಪಾಲರಾದ HM ಮಲ್ಲಿಕಾರ್ಜುನ ಸ್ವಾಮಿ, ಕೃಷಿ ಋಷಿ ಶ್ರೀ ಘನಮಠ ಶಿವಯೋಗಿಗಳ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಮೋನೇಶ್ ಬಡಿಗೇರ್, ಅರ್ಚಕರಾದ ಮಾದೇವಯ್ಯ ಸ್ವಾಮಿ, ಬೋಧಕರು, ಬೋಧೇತರ ಸಿಬ್ಬಂದಿ, ಪಾಲಕರು ಹಾಗೂ ವಿದ್ಯಾರ್ಥಿನಿಯರಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ವಿಜೇತರಾದಂಥ ವಿದ್ಯಾರ್ಥಿನಿಯರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. HM ಸಿದ್ದರಾಮಯ್ಯ ಸ್ವಾಮಿ 71ನೇ ಹುಟ್ಟುಹಬ್ಬದ ಇದೇ ಸಂದರ್ಭದಲ್ಲಿ ಗಣ್ಯರು ಬಂದು ಸನ್ಮಾನಿಸಿ ಗೌರವಿಸಲಾಗಿತ್ತು.
and already welcome here for the celebration of MSMS Day. As we know that we are celebrating MSMS Day. So I want to know everyone that MSMS Day we are celebrating since from 2009 till now in the memorable of diploma college awareness along with respected or ಜ್ಞಾನ ಮತ್ತು ಪರಿಶ್ರಮ ಒಂದಾಗಿದ್ದಾಗ ಯಶಸ್ಸು ಸ್ವತಃ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮುಂದಿನ ಕಾರ್ಯಕ್ರಮ ಉಪನ್ಯಾಸಕರ ಹಿತನುಡಿಗಳು. So I request Shanmasa sir to share a few words about this college. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಗುಂಡಯ್ಯ ಪಾಟೀಲ್ ಸರ್ ಇವರನ್ನೂ ಕೂಡ ಅದೇ ರೀತಿಯಾಗಿ ಶರಣಯ್ಯ ಸ್ವಾಮಿ ಪತ್ರಿಕಾರ್ಧನಗಳು ಇವರನ್ನು ಸಹ ಈ ವೇದಿಕೆಗೆ ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಆಗಿಸಿದ ಶಿವಪ್ಪ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಇವರಿಗೆ ಶರಣಯ್ಯ ಸರ್ ಟು ಅಡ್ರೆಸ್ ದ ಸ್ಪೀಚ್. ಸಂಸ್ಥೆಯ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು, ಪ್ರಾಂಶುಪಾಲರು, ಬಂದಂತ ಬಂಧು ಬಳಗದವರು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. Please give a round of applause. So I request all ಇರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಸುಮೇಶ್ ಪವನ್ ಕುಮಾರ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ವಿ ರೆಡಿ 83% in an hour. Electronics and communication, Rihar, civil engineer. Please give a round of applause. Rihar, civil engineer.
ಸರ್ ಈ ಕಡೆ ನೋಡಿ, ರೆಡಿ ಸರ್, ರೆಡಿ. ಒಂದ್ ಸೆಕೆಂಡ್ ಸರ್. ಸ್ಥಾಪನೆ ಆಯ್ತು. ಈ ಹೈಸ್ಕೂಲ್ಗೆ ಬಹಳಷ್ಟು ಒಂದು ಬೇಡಿಕೆ ಆಯ್ತು. ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ನಂತರ ಇದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 2019 ಸಾಲಿನಲ್ಲಿ PUC ಮತ್ತು ಡಿಗ್ರಿ ಕಾಲೇಜಾಗಿ ಒಂದು ರೂಪವನ್ನು ಪಡೆಯಿತು. ಈ ರೀತಿಯಾಗಿ ರೂಪ ಪಡೆಯಲಿಕ್ಕೆ ಮುಖ್ಯವಾದ ಕಾರಣಕರ್ತರಾದಂತಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಸರ್ ಅವರಿಗೆ ಸಲ್ಲುತ್ತದೆ. ಅದೇ ರೀತಿ ಅಷ್ಟೇ ಅಲ್ಲದೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ತರಬೇತಿ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಏನಾಯ್ತಂತಂದ್ರೆ ಒಂದು ತರಬೇತಿ ಒಂದು ಸಂಸ್ಥೆ ಬೇಕಾಗಿತ್ತು. ಅದಕ್ಕಾಗಿ ಇವರು 2010ನೇ ಇಸ್ವಿಯಲ್ಲಿ ಇವರು ಪಾಲಿಟೆಕ್ನಿಕ್ ಅಂತ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿ ಇವತ್ತು ನಾವೆಲ್ಲರೂ ಸಮಾಜಮುಖಿ ಆಗಬೇಕು ಅನ್ನೋದಕ್ಕೆ ಇದಕ್ಕೆಲ್ಲ ಕಾರಣಕರ್ತರು ದಿನ ಬೆಳಗ್ಗೆ ಕೂಡ ನಾವು ಪತ್ರಿಕಾ ರಂಗವನ್ನ, ಪತ್ರಿಕಾ ವರದಿಗಾರನ್ನ, ಚಾನಲ್ಗಳನ್ನ ನೋಡ್ತಾ ಇದ್ದೇವೆ. ಆ ಸಾಮಾಜಿಕ ಮೀಡಿಯಾದಲ್ಲಿ ಬರ್ತಕ್ಕಂಥದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಾಗ ನಾವು ಕೂಡ ಒಂದಿಲ್ಲ ಒಂದು ದಿನ ಈ ಸಿದ್ಧಾರ್ಥ ಸ್ವಾಮಿಯ ರೀತಿಯಲ್ಲಿ ಕೂಡ MSME ಡೇನ ಆಚರಣೆ ಮಾಡಲಿಕ್ಕೆ ತಾವು ಕೂಡ ತಮ್ಮ ಜೀವನದಲ್ಲಿ ನೆಲೆಸಿಕೊಳ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಏನು ನಮ್ಮ ಚಿರಂಜೀವಿಗಳಾಗಿರ್ತಕ್ಕಂಥ ಬಸವರಾಜ್ ಅವರು ಇರ್ಬೋದು ಮತ್ತು ವಿರೂಪಾಕ್ಷ ಅವರು ಇರ್ಬೋದು, ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕ ಮಿತ್ರರು. ನಮ್ಮ ಸಂಸ್ಥೆ ನಾವು ಬೆಳೀಲಿಕ್ಕೆ ನನಗೆ ಗೊತ್ತಿಲ್ಲ ಪ್ರೀವಿಯಸ್ಲಿ ಕಾಲೇಜ್ ಯಾವ ತರ ಇತ್ತು, ಹೇಗಿತ್ತು, ಹೇಗಿಂದ ಹೇಗ್ ಬೆಳೀತು ಅಂತ. ಬಟ್ ಕೆಲವೊಂದು ಜನರು ಎಲ್ಲ ಹೇಳಿದ್ರಲ್ಲ, ನಿಮ್ಮ ಒಪಿನಿಯನ್ಸ್ ಬಗ್ಗೆ ನಾನು ಕೇಳಿ ತಿಳ್ಕೊಂಡೆ. ಈ ಮಟ್ಟಕ್ಕಿತ್ತು ಈ ಕಾಲೇಜ್, ಇವಾಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಸಂಸ್ಥಾಪಕರು. ಅವರ ಕೊಡುಗೆ ತುಂಬಾ ಇದೆ. ನೀವೆಲ್ಲರೂ ಅವರ ಹುಟ್ಟುಹಬ್ಬಕ್ಕೆ ಕೊಡಬೇಕಾದ ಉಡುಗೊರೆ ಏನೆಂದರೆ ನೀವು ಒಳ್ಳೆಯ ಮಾರ್ಕ್ಸ್ ಗಳನ್ನು ತೆಗೆದು ಒಳ್ಳೆಯ ರ್ಯಾಂಕ್ ಗಳನ್ನು ಪಡೆದು ನಿಮ್ಮ ಕರಿಯರ್ ನ ಸೃಷ್ಟಿ ಮಾಡಿಕೊಡೋದೇ ಅವರ ಹುಟ್ಟುಹಬ್ಬಕ್ಕೆ ನೀವೆಲ್ಲರೂ ಕೊಡಬೇಕಾದ ಉಡುಗೊರೆ ಎಂದು ನಾನು ಹೇಳುತ್ತೇನೆ. ನಮ್ಮ ಪೊಲಿಟಿಕಲ್ ಸ್ಟೂಡೆಂಟ್ಸ್ ಒಬ್ರು ಹೇಳಿದ್ರು, ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ, ಎಜುಕೇಶನ್ ಇಸ್ ದ ಬೆಸ್ಟ್ ಟೂಲ್ ಟು ಸಾಲ್ವ್ ದ ವರ್ಲ್ಡ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಹೌದು, ಶಿಕ್ಷಣವು ಜಗತ್ತನ್ನು ಬದಲಾಯಿಸಬಲ್ಲುವ ಒಂದು ಶಕ್ತಿಶಾಲಿ ಆಯುಧವಾಗಿದೆ. ಇನ್ಸ್ಪೆಕ್ಷನ್ ಬಂದಾಗ ನಾವು ಯಾವ ತರ ಇಮೇಜ್ ಕ್ಯಾಪ್ಚರ್ ಮಾಡಿದ್ವಿ, ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಇದೆ. ಈ ಪ್ಲೇಸ್ಮೆಂಟ್ ನಲ್ಲಿ ನಾವು 2009 to till ನಾವು ಎಷ್ಟು ಹುಡುಗರಿಗೆ ನಾವು ಪ್ಲೇಸ್ ಮಾಡಿದ್ವಿ. ಒಂದೇ ಕಂಪನಿ ಇದೆ, ದಟ್ ಇಸ್ ಕಲ್ಯಾಣ್ ಸ್ನೈಡರ್. ಅದರಲ್ಲಿ ನಾವು 63 ಸ್ಟೂಡೆಂಟ್ಸ್ ಅಟ್ ಎ ಟೈಮ್ ನಾವು ಪ್ಲೇಸ್ ಮಾಡಿದ್ವಿ. ಆ ತರನೇ ನಾವು ಆಪಲ್ ಸರ್ವಿಸ್ ಇಂಜಿನಿಯರಿಂಗ್ ಹೊಸ ಕಂಪನಿ ಇದೆ ಬೆಂಗಳೂರಿನಲ್ಲಿ, ಅದರೊಳಗೆ ಪ್ಲೇಸ್ ಮಾಡಿದ್ದೀವಿ. ಅಮೆಝಾನ್ ನಲ್ಲಿ ಪ್ಲೇಸ್ ಮಾಡಿದ್ವಿ, ಫ್ಲಿಪ್ಕಾರ್ಟ್ ನಲ್ಲಿ ಪ್ಲೇಸ್ ಮಾಡಿದ್ದೀವಿ, JSW ನಲ್ಲಿ ಪ್ಲೇಸ್ ಮಾಡಿದ್ವಿ. ಕೆಲವರು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಹೋಗಿದ್ದಾರೆ, ಕೆಲವರು ಪ್ರೈವೇಟ್ ಸೆಕ್ಟರ್ ನಲ್ಲಿ ಹೋಗಿದ್ದಾರೆ, ಕೆಲವರು ತಮ್ಮ ಓನ್ ಬಿಸ್ನೆಸ್ ಮಾಡಿದ್ದಾರೆ. ಸೊ ಈ ಕಾಲೇಜ್ ಎಲ್ಲರಿಗೆ ಬೇಸ್ಮೆಂಟ್ ಪ್ರೊವೈಡ್ ಮಾಡಿದೆ. ನಮ್ಮ ಕಾಲೇಜ್ ಕೆಲವರು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಬೆಸ್ಟ್ ಎಕ್ಸಾಂಪಲ್ ಸತೀಶ್ ಹೊಂದಿದ್ದಾರೆ. ಈಸ್ ಅವರ್ ಸ್ಟೂಡೆಂಟ್ ಅಂಡ್ ನೌ ಈಸ್ ವರ್ಕಿಂಗ್ ಇನ್ ಗವರ್ಮೆಂಟ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಅದೇ ರೀತಿ PSW ಆಗಿರ್ಬೋದು, MSMS ಡಿಗ್ರಿ ಕಾಲೇಜ್ ಆಗಿರ್ಬೋದು, MSMS PU ಕಾಲೇಜ್ಗಳಾಗಿರ್ಬೋದು,
ಆಮೇಲೆ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರ ಕೂಡ ಪ್ರಾರಂಭ ಮಾಡಿದ್ರು. ಅದಲ್ಲದೆ MSMS ಲಾ ಕಾಲೇಜ್ ಕೂಡ ಈ ಕಳೆದ ಬಾರಿ ಪ್ರಾರಂಭವಾಗಿದೆ. ಇನ್ನು ಉನ್ನತ ಕಾಲೇಜುಗಳನ್ನ ನಮ್ಮ ಕ್ಯಾಂಪಸ್ ಅಲ್ಲಿ ತಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಕೊರತೆ ಆಗದಂತೆ ನಾವು ನೆರವೇರಿಸಿಕೊಡ್ಬೇಕು. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತು ಪಾಲನೆ, ಸಮಯ, ಸಂಯಮ ಮತ್ತು ಅದರ ಜೊತೆಗೂ ವಿದ್ಯಾರ್ಥಿಗಳು ಇಲ್ಲಿ ಕ್ಯಾಂಪಸ್ ಆದಂತ ವಿದ್ಯಾರ್ಥಿಗಳಿಗೆ ಉನ್ನತ ಸ್ಥಾನವನ್ನು ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಜ್ಜೋರ ಆಶೀರ್ವಾದ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಸಂಪೂರ್ಣ ಕಲಿಕೆಯನ್ನೇ ಅವಲಂಬಿತವಾಗಿರುತ್ತದೆ. ಯಾರು ನಾವು ಕಲಿಯದೆ ಮುಂದೆ ಹೋಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ನಿರಂತರ ಪರಿಶ್ರಮ ಮತ್ತು ಕಲಿಕೆಯನ್ನು ಯಾವತ್ತೂ ಬಿಡಬಾರದು. ಈಗ ಡಿಪ್ಲೊಮಾ ಮುಗಿಸ್ಕೊಂಡು ನಾವು ಕೆಲಸಕ್ಕೆ ಹೋಗ್ತೀವಿ ಅಂತಂದ್ರೆ ಅಷ್ಟಕ್ಕಷ್ಟೇ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ಇಂಜಿನಿಯರಿಂಗ್ ಹೋಗಲೇಬೇಕು. ಡಿಗ್ರಿ ಇದ್ರೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಒಂದು ಘನತೆ ನಿಮ್ಮನ್ನು ಇರುತ್ತದೆ. ಇಲ್ಲಂದ್ರೆ ಸ್ವಲ್ಪ ನನಗೆ ನಿನ್ನೆ ಆಗ ಬಂದ 71 ಆಗಲೇ 17 ಆಗಲೇ ನನಗೆ ಡೌಟ್ ಇತ್ತು ಕೆಲವೊಂದಿಷ್ಟು ಎಡಿಟ್ ಮಾಡೋ ಸಂದರ್ಭದಲ್ಲಿ. ಯಾಕಂದ್ರೆ ಹಳ್ಳಿಯಿಂದ ಬಂದಂತ ಹುಡುಗ ದಿಲ್ಲಿಯಲ್ಲಿ ದರ್ಶನ ಮಾಡಿದ್ರು ಕೂಡ ತಪ್ಪೇನಿಲ್ಲ. ನನಗೆ MSMS ಲಾ ಕಾಲೇಜ್ ತರಬೇಕಾದ್ರೆ ದಿಲ್ಲಿಯಲ್ಲಿ ಗುಡ್ಡಾಡಿ ತಂದಂತ ಏಕೈಕ ಸಂಸ್ಥೆ ಅದು ನಮ್ಮ MSMS ಸಮಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಪರವಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಕೆಲವೊಂದು ಫೋಟೋಗಳನ್ನ ಸ್ಲೈಡ್ಗಳನ್ನು ಮಾಡೋ ಮುಂದೆ ನಾನು ಬಹಳ ತೀಕ್ಷ್ಣವಾಗಿ ನೋಡ್ತಾ ಇದ್ದೆ. ಯಾವ ಫೋಟೋದಲ್ಲಿ ಬದಲಾವಣೆ ಆಗಿಲ್ಲ ಅವರು. ನಾನು ಈ 2011 2012 ಎಲ್ಲರಲ್ಲಿ ಸೇಮ್ ಆದವು, ಯಾವುದು ಚೇಂಜಸ್ ಆಗಿಲ್ಲ. ಚೇಂಜಸ್ ಆಗಿದ್ದು ಏನಿರುವಂತ ಅಂಕಿಗಳು ಮಾತ್ರ. ಅಂಕಿಗಳು ಚೇಂಜಸ್ ಆಗಿಲ್ಲ. ಆ ಅಂಕಿಗಳು ಇನ್ನೂ 100,000 ಸಾವಿರಾರು ಆಗಲಿ ಅಂತ ಭಗವಂತನಲ್ಲಿ ನಾನು ಕೂಡ ಇನ್ನೊಂದು ಏನಂದ್ರೆ ನಾವು ಸ್ವಲ್ಪ ಇದ್ದೀವಲ್ಲ, ನಮ್ಮ ಸ್ಟೂಡೆಂಟ್ಸ್ ಏನಂದ್ರೆ ನಾವಿರ್ಬೋದು ಅವ್ರ ಹತ್ರ ಪಾಠ ಮಾಡುವಾಗ ನಮಗೆ ಭಯ ಬರ್ತಿತ್ತು. ಆ ಥರ ವಾತಾವರಣ ಇರ್ತದೆ. ಬಟ್ ಏನಂದ್ರೆ ಆ ಪಾಠ ಮಾಡ್ಕೊಂತ ನಾವೆಲ್ಲ ಫ್ರೆಂಡ್ಸ್ ಆಗಿ ವಿದ್ಯಾಭ್ಯಾಸ ಒಟ್ಟಾಗಿ ಎಂತ ಹುಡುಗರಂದ್ರೆ ಪಾಠ ಮಾಡೋದು ಕೇಳ್ತಾನೆ ಇರ್ತಿರ್ಲಿಲ್ಲ. ಎಲ್ಲೋ ಒಂದು ಕ್ಲಾಸ್ ಇರೋದು, ಏನೋ ಒಂದು ಮಾಡೋದು. ಹೆಂಗ್ ನೋಡ್ಬೇಕಂತಂದಾಗ ಒಂದೇ ಒಂದು ವೈದ್ಯ ಅಂದ್ರೆ ಯಾವಾಗಲೂ ಅವ್ರಿಗೆ ಅರ್ಥ ಆಗೋ ಈ ಥರ ಪಾಠ ಮಾಡಿದ್ರೆ ಅವ್ರು ನೀರಾಗಿ ಆರಾಮ ಕಲ್ತ್ಕೊಳ್ತಾರೆ. ಅದು ನಮ್ಮಲ್ಲಿ ಇರುತ್ತಲ್ಲ. ನಾವೆಲ್ಲರನ್ನ ಅನ್ಕೋಕ್ಕಾಗಲ್ಲ. ಬಟ್ ಏನಂದ್ರೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಇಬ್ಬರು ಪಾಯಿಂಟ್ ಚೆನ್ನಾಗಿತ್ತು ಅಂದ್ರೆ ಕಾಲೇಜ್ಗಳು ಡೆವಲಪ್ಮೆಂಟ್ ಆಗುತ್ತೆ. ನಾವೇ ಸರಿ ಇಲ್ಲ ಅಂದ್ರೆ ಈ ಮಟ್ಟಕ್ಕೆ ಇನ್ಸ್ಟಿಟ್ಯೂಷನ್ ತರಕಾಗಿದ್ದಾವೆ ಇರಲ್ಲ. ನಾವೇನಾದ್ರೂ ಸರ್ ಒಂದು ಕಾರ್ಯ ಹೊಟ್ಟೆ ಕಾಲೇಜ್ ಕಲ್ಸೋಷ್ಟು ಇದ್ರೆ ನಮ್ಗೆ ಕಲ್ಸಲ್ಲ ಸರ್. ಸೊ ಅದು ನಮಗೆ ಇಲ್ಲಿ ಅಕಾಡೆಮಿಕ್ಸ್ ನಮಗೆಲ್ಲ ಟೀಚಿಂಗ್ ಮಾಡಿದ್ರೆ ಬಟ್ ಯಾವಾಗ ಔಟ್ಸೈಡ್ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿ ಅಂತ ನಮ್ಗೊಂದು ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ನಮಗೆ ಏನೇನು ಅಂತ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ದಿನ ಒಂದು ನೈಟ್ ಪ್ರಿಪೇರ್ ಮಾಡ್ಕೊಂಡು ಒಂದು ಹಚ್ಚಬೇಕು. ಅದು ಒಂದು ಗೌರ್ಮೆಂಟ್ ಸೆಕ್ಟರ್ ಆಗಲಿ ಪ್ರೈವೇಟ್ ಸೆಕ್ಟರ್ ಆಗಲಿ ಅದಕ್ಕೆ ಒಂದು ಸಾಧಿಸಬೇಕಾದ್ರೆ ಅದಕ್ಕೆ ಫಸ್ಟ್ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸಕ್ಸಸ್ ಸಿಗುತ್ತೆ ಅನ್ನೋದು ಕಷ್ಟ. ಬಟ್ ಆ ಸಕ್ಸಸ್ ಅದು ಫೇಲ್ಯೂರ್ ಸಿಕ್ಕಾಗ ಮತ್ತೆ ನಾವು ಯಾವ ಥರ ಮತ್ತೆ ಇವತ್ತು ಮಾಡೋದು ಹೆಂಗೆ ಮುಂದೆ ಹೋಗ್ತಾ ಇರೋದ್ರಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಈಗ ಏನಂದ್ರೆ ಸೋ ಹಾರ್ಡ್ ಸೊ ದಟ್ ಯುವರ್ ಸ್ಕೂಲ್ ವಿಲ್ ಮೇಕ್ ದ್ಯಾಟ್ ಇಸ್ ಚೀಫ್ ಗೆಸ್ಟ್ ಅನ್ನೋ ಒಬ್ಬರಿಗೆ ನಾನು ಅದಕ್ಕೆ ಇದನ್ನ ಅದೊಂದು ವಿಜ್ಞಾನೇಶ್ವರ ಲಾ ಕಾಲೇಜಿನ ನಿಂಗಪ್ಪ ಕುದ್ರಿಹಾಳ್ ಸರ್ ಅವರೆಲ್ಲರಿಗೂ ಹೇಳ್ತಾ ಇದ್ರು, ಈ ಶಿಲ್ಪನ್ ಕಾಲೇಜ್ ಬಹಳ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಎಕ್ಸಲೆಂಟ್ ಇದೆ, ತುಂಬಾ ಚೆನ್ನಾಗಿದೆ ಕಾಲೇಜ್ ಅಂತ. ನಮ್ಗೆ ಅವತ್ತು ಬಹಳ ಸಂತೋಷ ಆಯ್ತು. ಬಟ್ ಇವತ್ತು ಆ PPT ನಲ್ಲಿ ಸರ್ ಆ ತೋರಿಸಿರೋ ವಿಡಿಯೋಸ್ಗಳನ್ನೆಲ್ಲ ಆ ಫೋಟೋಸ್ಗಳನ್ನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗಿದ್ದೇನಂತಂದ್ರೆ ಇವತ್ತು ನಾವು ಇಷ್ಟು ಖುಷಿ ಪಡ್ಲಿಕ್ಕೆ ನಮ್ಮ ಸಿದ್ದರಾಮ ಸ್ವಾಮಿ ಸರ್ ಅವರ ಕೊಡುಗೆ ಸಾಮಾನ್ಯ ಅಲ್ಲ. ನಾನು ತುಂಬಾ ಲಾ ಕಾಲೇಜಸ್ ಎಲ್ಲ ನೋಡಿದ್ದೀನಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿರೋ ಲಾ ಕಾಲೇಜು ಬಹಳ ಕಡಿಮೆ ಇದ್ದಾವೆ. ಹಾಗಾಗಿ ವಿ ಆರ್ ವೆರಿ ಲಕ್ಕಿ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಟೀಚಿಂಗ್ ಚೆನ್ನಾಗಿದ್ರೆ ಸಾಕು, ಎಲ್ಲಾದ್ರೂ ಕೂತ್ ಕಲಿಬಹುದು. ಐ ಅಗ್ರಿ ವಿತ್ ದಟ್. ಬಟ್ ಒಂದು ಒಳ್ಳೆ ಕಟ್ಟಡದಲ್ಲಿ ಕೂತ್ಕೊಂಡು ನಮ್ಮ ಹತ್ರ ಇರುವ ಎಲ್ಲಾ ಫೆಸಿಲಿಟಿಗಳಲ್ಲಿ ಕೂತ್ಕೊಂಡು ಕಲಿಯೋದಾದ್ರೂ ಖುಷಿಯಾಗಿದ್ದಂತ ನಾಯಕರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಆಗಿನ ಕಾಲದ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಅಂತ ನಮ್ಮ ಭಾಗದಲ್ಲಿ ಕರೆಯುವರು
ಮಾತ್ರ ಅಲ್ಲ, ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿಯೂ ಸಹಿತ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಇವತ್ತೇನು ಹೆಸರುವಾಸಿಯಾಗಿದ್ದಾರೆ, ಅವರೆಲ್ಲರ ಜೊತೆಗೂ ರಾಜಕೀಯವಾಗಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ಅವರು. ಆ ಕಾರಣಕ್ಕಾಗಿ ಅವರು ಹಿಂದೆ ಇಂದಿರಾ ಗಾಂಧಿ ಅವರು, ರಾಮುಲು ಅವರ ಕಾರಣಕ್ಕಾಗಿ ಭಾಷಣ ಬರೋ ಕಾಲದಲ್ಲಿ ಗುರುಗಳು ಸಹಿತ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡು ಮಾತುಗಳನ್ನಾಡೋರೆಲ್ಲ ಶ್ಲಾಘನೆಗೆ ಪಾತ್ರ ಆಗಿರ್ತಕ್ಕಂಥ ವ್ಯಕ್ತಿ. Very emotional day for all of us because we give send off for our final year students. Dear students, as you step out of this institution, you should remember the values, knowledge, friendship you gained here that will guide you for throughout your life. I wish you a very successful career in your future ahead. Before I conclude, I once again extend my heartfelt thanks to my respected dignitaries and my dear students. ವಿಷಯವನ್ನ ಮುಟ್ಟುವ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಇನ್ನಷ್ಟು ಸಂಸ್ಥೆ ಬೆಳಲಿ ಎನ್ನ ಆಶಾಭಾವದೊಂದಿಗೆ ಸಾಕಷ್ಟು ವಿಚಾರಗಳನ್ನ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ಆದರೆ ಸಮಯದ ಅಭಾವ